बेळगावमध्ये विद्यार्थ्यांसाठी आधुनिक तंत्रज्ञानाचे नवे दालन खुले झाले आहे. शार्ड सेंटर ऑफ इनोव्हेशन या नावाच्या केंद्राचे उद्घाटन उत्साहपूर्ण वातावरणात पार पडले. या केंद्राचे उद्घाटन युवा काँग्रेस नेते मृणाल हेब्बाळकर यांच्या हस्ते करण्यात आले. तर या केंद्राचे फ्रँचाइज मालक अजीज बर्फाला आहेत. कार्यक्रमादरम्यान रोबोटिक्स आणि आधुनिक तंत्रज्ञानाशी संबंधित विविध प्रात्यक्षिके सादर करण्यात आली. तयार केलेले रोबोटिक्सची कार्यपद्धती पाहून उपस्थितांनी विशेष उत्सुकता व्यक्त केली. या केंद्रामध्ये विद्यार्थ्यांना आर्टिफिशियल इंटेलिजन्स, मशीन लर्निंग, ड्रोन प्रोग्रामिंग, रोबोटिक्स, इंटरनेट ऑफ थिंग्स, डिझाईन थिंग्स आणि 3D प्रिंटिंग यांसारख्या अत्याधुनिक विषयांचे प्रशिक्षण प्रत्यक्ष प्रयोगाचे माध्यमातून दिले जाणार आहे. यावेळी बोलताना युवा नेते मृणाल हेब्बाळकर यांनी विद्यार्थ्यांनी बदलत्या तंत्रज्ञानाशी जुळवून घेणे ही काळाची गरज असल्याचे सांगितले. ಇವತ್ತು ಬೆಳಗಾವಿ ನಗರನ ಕ್ಯಾಂಪ್ ಆವರಣದಲ್ಲಿ ಶಾರ್ಡ್ ಇನೋವೇಟಿವ್ ಸೆಂಟರ್ ಅಂತ ಹೇಳಿ ಒಬ್ರು ನಮ್ಮ ಮಿತ್ರರಾದಂಥ ಶ್ರೀ ಅಜೀಜ್ ಬರಫ್ವಾಲಾ ಅವರು ಹಾಗೂ ಅವರ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ಒಂದು AI ಮತ್ತು ರೋಬೋಟಿಕ್ಸ್ ಸೆಂಟರ್ನ ಉದ್ಘಾಟನೆ ಇವತ್ತು ನಾವು ಮಾಡಿದ್ದೀವಿ. ಬರುವಂತ ಆಧುನಿಕ ಕಾಲದಲ್ಲಿ AI ಹಾಗೂ ರೋಬೋಟಿಕ್ಸ್ ಹಾಗೂ ಇನೋವೇಟಿವ್ ಐಡಿಯಾಸ್ ಬಹಳ ಡಿಮಾಂಡ್ ಅಲ್ಲಿ ಬರುತ್ತೆ. ಅದ್ರ ಜೊತೆಗೆ ಇವತ್ತು ಗವರ್ಮೆಂಟ್ ಆಫ್ ಕರ್ನಾಟಕ ಇದನ್ನ ಪ್ರತಿಯೊಂದು ಶಾಲೆಗಳಲ್ಲಿ ಬಹಳ ಕಂಪಲ್ಸರಿ ಅಂತಾಗಿ ಒಂದು ಹೊಸ ನಿಯಮವನ್ನ ಮಾಡಿದ್ದಾರೆ. ಹಾಗಾಗಿ ಇವರ ವತಿಯಿಂದ ಶಾರ್ಟ್ ಸೆಂಟರ್ ಆಗಿರ್ಬೋದು ಹಾಗೂ ಬರಫ್ವಾಲಾ ಕುಟುಂಬದ ವತಿಯಿಂದ ಪ್ರತಿಯೊಂದು ಶಾಲೆಯಲ್ಲಿ ಫ್ರೀ ಆಗಿ ಇದನ್ನ ತರಬೇತಿ ಕೊಡುವಂತ ಒಂದು ಗುರಿಯನ್ನ ಇಟ್ಕೊಂಡು ಇವತ್ತು ಒಂದು ಒಳ್ಳೆ ಇನೋವೇಟಿವ್ ಸೆಂಟರ್ನ ಅವರು ಉದ್ಘಾಟನೆ ಮಾಡಿದ್ದಾರೆ. ಅದ್ರ ಜೊತೆಗೆ ನಾ ಆಗಿರ್ಬೋದು, ನಮ್ಮ ತಾಯಿಯವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ನಮ್ಮ ಎಲ್ಲ ಮುಖಂಡರ ಜೊತೆಗೆ ಸೇರಿ ಎಲ್ಲ ಡೆಮೋಗಳನ್ನು ಕೂಡ ನೋಡಿದ್ರೆ ಒಂದೇನೋ ಹೊಸ ಬದಲಾವಣೆ ನಮ್ಮ ಯುವಕರಲ್ಲಿ ಹಾಗೂ ನಮ್ಮ ಚಿಕ್ಕ ಮಕ್ಕಳಲ್ಲಿ ಅವರ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹೊಸ ಬದಲಾವಣೆ ಬರೋ ತರ ಕಾಣ್ತಾ ಇದೆ. ಹಾಗಾಗಿ ನಾನು ಶಾರ್ಡ್ ಇನೋವೇಟಿವ್ ಸೆಂಟರ್ ಮತ್ತೆ ಎಲ್ಲ ಕುಟುಂಬದ ಸದಸ್ಯರಿಗೆ ಶುಭಾಶಯಗಳನ್ನ ತಿಳಿಸ್ತೀನಿ. ಹೆಚ್ಚು ಶಾಲೆಗಳಲ್ಲಿ ಇವರ ಸೆಂಟರ್ ಇಂದ ಇದು ತರಬೇತಿ ಹೋಗ್ಲಿ. ಆಮೇಲೆ ಅವ್ರಿಗೆ ಏನೇ ತೊಂದರೆ ಕೊರತೆಗಳಾದ್ರೂ ಕೂಡ ನಾವು ಈ ಶಾರ್ಡ್ ಇನೋವೇಟಿವ್ ಸೆಂಟರ್ನ ಪ್ರತಿಯೊಂದು ಸ್ಕೂಲಲ್ಲಿ ಪ್ರಮೋಟ್ ಮಾಡ್ಲಿಕ್ಕೆ ಕೂಡ ನಾವು ಅದನ್ನ ಪ್ರಯತ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. या केंद्रामुळे बेळगावी येथील विद्यार्थ्यांना लहान वयातच विज्ञान आणि आधुनिक तंत्रज्ञानाचे प्रत्यक्ष शिक्षण घेण्याची नवी संधी उपलब्ध होणार आहे.